ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬೆಳಿಗ್ಗೆ ಪ್ರೋಮೋ ನೀವು ನೋಡಿರ್ತೀರಾ. ಸುದೀಪ್ ಸರ್ ಆಲ್ರೆಡಿ ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟಿದ್ದಾಯ್ತು, ಪ್ರೋಮೋ ಬಿಟ್ಟಿದ್ದಾರೆ. ಸುದೀಪ್ ಸರ್ ಡ್ಯಾನ್ಸ್ ಮಾಡ್ತಿರೋದು ಮ್ಯಾಕ್ಸ್ ಹಾಡಿಗೆ. ಇವಾಗ ಒಂದು ಅಪ್ಡೇಟ್ ಬರ್ತಿದೆ. ಬೆಳಿಗ್ಗೆ 10 ಗಂಟೆವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಯಾರ್ಯಾರು ಇದ್ದಾರೆ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇದ್ದು ಪ್ರತಿಯೊಬ್ರು ವೋಟ್ ಮಾಡಿದೀರಾ. ಪ್ರತಿಯೊಂದು ವೋಟ್ ಕೂಡ ಕನ್ಸಿಡರ್ ಆಗಿರುತ್ತೆ. ಇವಾಗ ವೋಟಿಂಗ್ ಅಪ್ಡೇಟ್ ಪ್ರಕಾರ ಇನ್ನು ಕೇವಲ ಒಂದೇ 1 ಗಂಟೆ ವೋಟಿಂಗ್ ಗೆ ಓಪನ್ ಇತ್ತು. ಅಂದ್ರೆ 10 ಗಂಟೆವರೆಗೂ ಬಂದಿರೋ ವೋಟಿಂಗ್ ಅಪ್ಡೇಟ್ ಪ್ರಕಾರ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 6ನೇ ಸ್ಥಾನ ಮತ್ತೆ 5ನೇ ಸ್ಥಾನದಲ್ಲಿ ಬಾಟಮ್ 2 ದಲ್ಲಿರೋದು ರಜತ್ ಅವರು ಮತ್ತೆ ಭವ್ಯ ಅವರಂತೆ. 6ನೇ ಸ್ಥಾನದಲ್ಲಿ ರಜತ್ ಅವರು, 5ನೇ ಸ್ಥಾನದಲ್ಲಿ ಭವ್ಯ ಅವರು ಇದ್ದಾರೆ ಅಂತ ಬಂದಿತ್ತು. ಲಾಸ್ಟ್ 1 ಅವರ್ ಅಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗಿರ್ಬೋದು, ಬಟ್ ಅಷ್ಟೊಂದೇನ್ ಮೇಜರ್ ಚೇಂಜಸ್ ಆಗಿರಲ್ಲ. ಅಪ್ಡೇಟ್ ಬಂದಿರೋದು 6ನೇ ಸ್ಥಾನ ರಜತ್, 5ನೇ ಸ್ಥಾನ ಭವ್ಯ ಅವರು. 4ನೇ ಸ್ಥಾನ ಮತ್ತೆ 3ನೇ ಸ್ಥಾನದಲ್ಲಿ ತುಂಬಾ ಬದಲಾವಣೆ ಆಗಿದೆ. 4ನೇ ಸ್ಥಾನಕ್ಕೆ ಮೋಕ್ಷಿತಾ ಅವರು ಬಂದಿದ್ದಾರಂತೆ, 3ನೇ ಸ್ಥಾನಕ್ಕೆ ಮಂಜು ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಲಾಸ್ಟ್ 1 ಅವರ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿರ್ಬೋದು, ಬಟ್ ಅಷ್ಟೊಂದು ಡಿಫ್ರೆನ್ಸ್ ಇರಲಿಲ್ಲ ಮಂಜಣ್ಣ ಮತ್ತೆ ಮೋಕ್ಷಿತಾ ಅವರಿಗೆ. ತುಂಬಾ ಕ್ಲೋಸ್ ಫೈಟ್ ಇತ್ತಂತೆ ಮೋಕ್ಷಿತಾ ಅವರಿಗೆ ಮತ್ತೆ ಮಂಜಣ್ಣಗೆ. ಮಂಜಣ್ಣ ಅವರು 3ನೇ ಸ್ಥಾನಕ್ಕೆ ಹೋಗಿದ್ದಾರೆ 10 ಗಂಟೆವರೆಗೂ ಬಂದಿರೋ ವೋಟಿಂಗ್ ಅಪ್ಡೇಟ್ ಪ್ರಕಾರ. ಲಾಸ್ಟ್ 1 ಅವರ್ ಅಲ್ಲಿ ಅದೇನಾದ್ರು ಚೇಂಜಸ್ ಆಗಿರ್ಬೋದು, ಬಟ್ ಅವಾಗ ಬಂದಿರೋ ಅಪ್ಡೇಟ್ ಪ್ರಕಾರ 4ನೇ ಸ್ಥಾನ ಮೋಕ್ಷಿತಾ ಅವರು, 3ನೇ ಸ್ಥಾನ ಮಂಜು ಅವರಿದ್ದಾರೆ. 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಮುಂದುವರಿತಿದ್ದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಹನುಮಂತಣ್ಣ. ತುಂಬಾ ಡಿಫ್ರೆನ್ಸ್ ಇದೆ ಅಂತೆ ಫಸ್ಟ್ ಪ್ಲೇಸ್ ಮತ್ತೆ ಸೆಕೆಂಡ್ ಪ್ಲೇಸ್ ಗೆ 10% ವೋಟ್ ಡಿಫ್ರೆನ್ಸ್ ಇದೆ ಅಂತೆ. ಹನುಮಂತಣ್ಣ ಟಾಪ್ ಅಲ್ಲಿ ಇದ್ದಾರೆ. ವೋಟಿಂಗ್ ಪ್ರಕಾರನೇ ಬಿಗ್ ಬಾಸ್ ಡಿಸಿಷನ್ ತಗೊಂಡ್ರೆ ಹನುಮಂತಣ್ಣ ಗೆಲ್ಲದಂತೂ 100% ಫಿಕ್ಸ್. ಇನ್ನು ಲಾಸ್ಟ್ 1 ಅವರ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆಯೋ ವೋಟಿಂಗ್ ಅಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ. ಬಟ್ 10 ಗಂಟೆವರೆಗೂ ಬಂದಿರೋ ವೋಟಿಂಗ್ ಅಪ್ಡೇಟ್ ಪ್ರಕಾರ ಹನುಮಂತಣ್ಣ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ತ್ರಿವಿಕ್ರಮ್ ಅವರು, ಥರ್ಡ್ ಪ್ಲೇಸ್ ಮಂಜಣ್ಣ, ಫೋರ್ತ್ ಪ್ಲೇಸ್ ಮೋಕ್ಷಿತಾ ಅವರು, 5th ಪ್ಲೇಸ್ ಭವ್ಯ ಅವರು ಮತ್ತೆ 6th ಪ್ಲೇಸ್ ರಜತ್ ಅವರು. ಈ ರೀತಿ ಅಪ್ಡೇಟ್ ಬಂದಿದೆ. ನಿಮಗೆ ಏನ್ ಅನ್ಸ್ತಿದೆ, ಇದು ಕರೆಕ್ಟ್ ಅನ್ಸ್ತಿದೆ ಅಥವಾ ಇಲ್ಲ ವೋಟಿಂಗ್ ಪ್ರಕಾರ ಅವ್ರು ಮಾಡಲ್ಲ ಬೇರೆಯವ್ರನ್ನ ಗೆಲ್ಸ್ತಾರೆ ಅನ್ಸ್ತಿದೆ? ನಿಮಗೆ ಯಾರನ್ನ ಗೆಲ್ಸ್ತಾರೆ ಅನ್ಸುತ್ತೆ ಅಥವಾ ಇಲ್ಲ ಹನುಮಂತಣ್ಣನೇ ಗೆಲ್ಲೋದು ವೋಟಿಂಗ್ ಪ್ರಕಾರನೇ ಕನ್ಸಿಡರ್ ಮಾಡ್ತಾರೆ ಅಂತೀರಾ? ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೀವು ಯಾರ್ಯಾರಿಗೆ ಎಷ್ಟು ವೋಟ್ಸ್ ಹಾಕಿದೀರಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಪ್ರತಿಯೊಂದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನನಗೆ ಬಂದಿರೋ ಅಪ್ಡೇಟ್ ನಾನು ನಿಮಗೆ ತಿಳಿಸಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಊರು ಯಾವುದು, ನಿಮ್ಮ ಜಿಲ್ಲೆ ಯಾವುದು, ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.